ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಸ್ವಾಭಿಮಾನಿ ಒಕ್ಕೂಟಗಳ ವತಿಯಿಂದ ಇವತ್ತು ಏನು ಜನಕಲ್ಯಾಣ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ಏರ್ಪಡಿಸಿದ್ರು. ಇವತ್ತು ಜನರ ಆಶೀರ್ವಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳ ಅಂತ ಸಿದ್ದರಾಮಯ್ಯನವರ ಮೇಲಿದೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಇರಬಹುದು, ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇರ್ಬೋದು. ಅವರ ಆಡಳಿತವನ್ನು ಮೆಚ್ಚಿ ಇವತ್ತು ಜನ ಅವರಿಗೆ ಆಶೀರ್ವಾದವನ್ನು ಮಾಡಿದ್ರು. ಇವತ್ತು ಚನ್ನಪಟ್ಟಣ ಇರ್ಬೋದು, ಶಿಗ್ಗಾವಿ ಇರ್ಬೋದು, ಸಂಡೂರು ಇರ್ಬೋದು, ಈ ಮೂರು ಕ್ಷೇತ್ರಗಳಲ್ಲಿ ಏನು ಉಪಚುನಾವಣೆ, ಈ ಮೂರಲ್ಲಿ ಒಂದು ಕ್ಷೇತ್ರ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿತ್ತು, ಸಂಡೂರು. ಆದರೆ ಇನ್ನೆರಡು BJP ಮತ್ತು JDS ತೆಕ್ಕೆಲಿದ್ದು. ಆದರೂ ಸಹ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಏನು 5 ಗ್ಯಾರಂಟಿಗಳನ್ನು ಜಾರಿಗೆ ತಗೊಂಬಂದ್ರು, ಆ 5 ಗ್ಯಾರಂಟಿಗಳ ಮೇಲೆ ಭರವಸೆಯನ್ನು ಇಟ್ಕೊಂಡು, ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಭರವಸೆಯನ್ನು ಇಟ್ಕೊಂಡು ಅವರ ಆಡಳಿತಕ್ಕೆ ಇವತ್ತು ಜನ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ಜೊತೆಗೆ ಏನು ಚನ್ನಪಟ್ಟಣದಲ್ಲಿ ನಮ್ಮ ಮಾನ್ಯ ಪ್ರಧಾನಿಗಳಾದಂಥ ದೇವೇಗೌಡರು ಸರ್ಕಾರವನ್ನು ನಾನು ಕಿತ್ತೆಸಿತೇನೆ ಅಂತ ಹೇಳಿದ್ರು, ಅದಕ್ಕೆ ಉತ್ತರ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಾವು ಸಮಾವೇಶವನ್ನು ಇವತ್ತು ನಮ್ಮ ಪಕ್ಷ ಏರ್ಪಡಿಸಿತ್ತು. ಆ ಪಕ್ಷದ ಇವತ್ತು ಜನ ಏನು ಬಂದರು, ಇವತ್ತು ಜನ ತಾವೆಲ್ಲ ನೋಡಿದ್ದೀರ, ಮಾಧ್ಯಮದವರೆಲ್ಲ ನೋಡಿದ್ದೀರ ನೀವು. ಇವತ್ತು ಜನ ಕನಿಷ್ಠ ಅಂದ್ರೆ ಒಂದು 2 ಲಕ್ಷ ಜನ ಇವತ್ತು ಸೇರಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾವೆಲ್ಲ ಇದ್ದೇವೆ. ನಾವು ಒಕ್ಕೂಟ, ಸ್ವಾಭಿಮಾನಿ ಒಕ್ಕೂಟ ಇರ್ಬೋದು, ಪ್ರತಿಯೊಬ್ಬರು ಸಹ ನಾವು ನಿಮ್ಮ ಜೊತೆ ಇದ್ದೇವೆ. ನಾವು ಸರ್ಕಾರಕ್ಕೆ ಜನರ ಆಶೀರ್ವಾದ ಇದೆ. ಮುಂದೇನೂ ಸಹ 2028ಕ್ಕೂ ಸಹಿತ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡುತ್ತಾ ನನಗೊಂದೆರಡು ಮಾತಾಡಲು ಅವಕಾಶವನ್ನು ಕಲ್ಪಿಸ್ಕೊಟ್ಟು ತಮಗೆ ಒಂದ್ಸಿನ 2 ಮಾತನ್ನು ಮುಗಿಸ್ತೀನಿ.